ಮಾವಿನ ಹಣ್ಣುಗಳ ರಾಜ. ಸೀಸನ್ ಬಂತು ಅಂದ್ರೆ ಸಾಕು ಎಲ್ಲರೂ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ. ಆದರೆ ಅದೇ ಮಾವಿನ ಹಣ್ಣು ಒಂದು ಕುಟುಂಬದ ಪಾಲಿಗೆ ವಿಷವಾಗಿದೆ. ಇಬ್ಬರನ್ನ ಬಲಿ ಪಡೆದಿದೆ. ಮಾವಿನ ಹಣ್ಣು ತಿಂದ ಬಳಿಕ ಇಬ್ಬರು ಬಾಲಕಿಯರು ಸಾವು. ಐಸಿಯುನಲ್ಲಿ ಮತ್ತೊಬ್ಬ ಬಾಲಕಿ ಸಾವು. ಬದುಕಿನ ಹೋರಾಟ. ಮಾವು ಹಣ್ಣುಗಳ ರಾಜ. ಸದ್ಯ ಮಾವಿನ ಹಣ್ಣಿನ ಸೀಸನ್ ಇದ್ದು ಎಲ್ಲರ ಮನೆಯಲ್ಲೂ ಮಾವು ಇದ್ದೇ ಇರುತ್ತೆ. ಅದರಲ್ಲೂ ಪುಟ್ಟ ಮಕ್ಕಳು ಬಾಯಿ ಚಪ್ಪರಿಸಿ ಮಾವು ತಿಂತಾರೆ. ಇದೇ ಮಾವು ಬೀದರ್ನಲ್ಲಿ ಘೋರ ದುರಂತಕ್ಕೆ ಕಾರಣವಾಗಿರೋ ಆರೋಪ ಕೇಳಿಬಂದಿದೆ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಶೆಂಪಳ್ಳಿಯ ಇಂದುಮತಿ ಮತ್ತು ವೈದ್ಯನಾಥ್ ಮೆತ್ರೆ ದಂಪತಿ ತಮ್ಮ 5 ಹೆಣ್ಣು ಮಕ್ಕಳ ಜೊತೆ ಹೈದರಾಬಾದ್ಗೆ ವಲಸೆ ಹೋಗಿದ್ರು. ಪತಿ ಕಾರು ಚಾಲಕನಾಗಿದ್ರೆ ಪತ್ನಿ ಮನೆ ಕೆಲಸಕ್ಕೆ ಹೋಗಿ ಜೀವನ ನಡೆಸ್ತಾ ಇದ್ದಾರೆ. ಹೀಗಿರುವಾಗಲೇ ಜೂನ್ 8ರಂದು ನೆಂಟರು ತಂದಿದ್ದ ಮಾವಿನ ಹಣ್ಣು ತಿಂದು 2 ಬಾಲಕಿಯರು ಮೃತಪಟ್ಟಿದ್ರೆ ಇನ್ನೊಬ್ಬಳು ಜೀವನ್ಮರಣದ ಹೋರಾಟ ನಡೆಸಿದ್ದಾಳೆ. ವಿಷಯ ಏನಂದ್ರೆ ಜೂನ್ 8ರಂದು ಹೈದರಾಬಾದ್ನ ನಾರಾಯಣಗುಡದ ಇವರ ಮನೆಗೆ ಇಂದುಮತಿಯ ಅಣ್ಣನ ಪತ್ನಿ ಅಂದ್ರೆ ಅತ್ತಿಗೆ ಬಂದಿದ್ರು. ಬರುವಾಗ ಮಾರ್ಕೆಟ್ನಿಂದ ಮಾವಿನ ಹಣ್ಣು ತಂದಿದ್ದಾರೆ. ಊಟ ಆದ್ಮೇಲೆ ಎಲ್ಲರೂ ಮಾವಿನ ಹಣ್ಣು ತಿಂದಿದ್ದಾರೆ. ತಿಂದ ಕೆಲವೇ ಹೊತ್ತಲ್ಲಿ ವಾಂತಿ ಭೇದಿ ಶುರುವಾಗಿದೆ. ಏನೋ ಫುಡ್ ಪಾಯ್ಸನ್ ಅಂತ ಸುಮ್ಮನಾಗಿದ್ದಾರೆ. ಆದ್ರೆ ಮಾರನೇ ದಿನ ಅದು ವಿಪರೀತವಾಗಿದೆ. ಕೂಡಲೇ 5ರನ್ನ ಆಸ್ಪತ್ರೆಗೆ ದಾಖಲಿಸಲು ಯತ್ನಿಸಲಾಗಿದೆ. ಆದ್ರೆ ಮಾರ್ಗ ಮಧ್ಯೆ 17 ವರ್ಷದ ಭವಾನಿ ಮೃತಪಟ್ರೆ ಆಸ್ಪತ್ರೆಗೆ ತಲುಪ್ತಾ ಇದ್ದಂತೆ 14 ವರ್ಷದ ಸಂಧ್ಯಾ ರಾಣಿ ಎಂಬ ಇನ್ನೊಬ್ಬ ಬಾಲಕಿಯು ಮೃತಪಟ್ಟಿದ್ದಾಳೆ. ವಿಜಯಶ್ರೀ ಎಂಬ ಮತ್ತೊಬ್ಬ ಬಾಲಕಿ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾಳೆ. ಅಣ್ಣನ ಹೆಂಡತಿ ಅಣ್ಣನ ಮಗಳು ತಗೊಂಡ್ ಬಂದೋಡ್ರಿ. ತಿನ್ನತ್ರ ಮ್ಯಾಗ ಸ್ವಲ್ಪ ಅದು ರಾತ್ರಿ ತಿನ್ನೋಕೆ ಉಲ್ಟಿ ಸಂಡಸು ಅದು ಸುರಾಗಿ ಅದ್ರಿ. ನಮ್ಗೆ ಹೇಳಕ್ಕೆ ಅವಸರ ಇರತ್ತೆ. ನಮ್ಗೆ ಚಕ್ಕರು ಕಸಿಸಿ ಹಿಂಗೆಲ್ಲ ಇದು ಆಗ್ಯದ್ರಿ ಸರ್. 5 ಮಕ್ಕಳು ನಾವು ಹಬ್ಬಕ್ಕೆ ತಿಂದಿದ್ದಾರೆ. ನಾವು 5 ಮಂದಿ ಮಕ್ಕಳು ಎಲ್ಲ ವಾಂತಿ ಸಂಡಸು ಹಿಂಗಿದು ಆಗ್ಯದ್ರಿ. ಇತ್ತ ವಿಜಯಶ್ರೀ ಸ್ಥಿತಿ ಚಿಂತಾಜನಕವಾಗಿದೆ. ಹೈದರಾಬಾದ್ನ ಕಾಚಿಗುಡದ ಶಾಲಿನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಐಸಿಯುನಲ್ಲಿ ದಿನಕ್ಕೆ 1 ಲಕ್ಷ ರೂಪಾಯಿ ವೆಚ್ಚವಾಗ್ತಿದೆಯಂತೆ. ಕೂಲಿ ಮಾಡಿ ಬದುಕುವ ನಾವು ಇಷ್ಟೊಂದು ಹಣ ಭರಿಸೋದು ಕಷ್ಟವಾಗ್ತಿದೆ ಅಂತ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ. ಈಗ ಆಲ್ರೆಡಿ ಇಬ್ಬರು ಕಳ್ಕೊಂಡಿರ್ತಕ್ಕಂಥ ಈ ಫ್ಯಾಮಿಲಿಗೆ ಯಾವುದೇ ರೀತಿ ಫೈನಾನ್ಷಿಯಲಿ ಅವ್ರ ಹತ್ರ ಬ್ಯಾಕ್ ಸಪೋರ್ಟ್ ಇಲ್ಲ. ಸೊ ತುಂಬ ಬಡ ಕುಟುಂಬ ಇದೆ. ಅವ್ರಿಗೆ ಯಾವುದೇ ರೀತಿ ಜಮೀನು ಇಲ್ಲ. ನಮ್ಮ ರಿಕ್ವೆಸ್ಟ್ ಏನಿದೆ ಅಂದರೆ ನಮ್ಮ ಡಿಸ್ಟ್ರಿಕ್ಟ್ನ ಮಿನಿಸ್ಟರ್ ಇನ್ಚಾರ್ಜ್ ಆದಂಥ ಈಶ್ವರ್ ಖಂಡ್ರೆ ಸಾಹೇಬ್ರಿಗೆ ಕೇಳ್ಕೊಳ್ಳೋದೇನೆಂದರೆ ಅಲ್ಲಿನಿರ್ತಕ್ಕಂಥವ್ರಿಗೆ ಅಧಿಕಾರಿಗಳಿಗೆ ಅವ್ರಿಗೆ ಮಾತಾಡಿ ದಯಮಾಡಿ ಆ ಮಕ್ಕಳಿಗೆ ಆಲ್ರೆಡಿ ಜೀವ ಹೋಗಿದೆ, ಅಟ್ಲೀಸ್ಟ್ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು. ಸದ್ಯ ಹೈದರಾಬಾದ್ನ ನಾರಾಯಣಗುಡ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮಾವಿನ ಹಣ್ಣಿನಿಂದಲೇ ಸಾವಾಯ್ತಾ ಅಥವಾ ಆಹಾರದಲ್ಲಿ ವಿಷಕಾರಿ ಅಂಶವಿತ್ತ ಅನ್ನೋದು ತನಿಖೆಯಿಂದ ಹೊರಬರಬೇಕಾಗಿದೆ. ಸುರೇಶ್ ನಾಯಕ್, TV9 ಬೀದರ್.